ಪ್ರಪಂಚದಲ್ಲಿಯೇ ಅತಿ ವಿಶಿಷ್ಟವಾದ ಸಂವಿಧಾನ ಎಂದು ಪರಿಗಣಿಸಲಾದ ಭಾರತದ ಸಂವಿಧಾನವು ಸ್ವೀಕಾರಗೊಂಡು 76 ವರ್ಷಗಳು. 1950ರ ನವೆಂಬರ್ 26ರಂದು ನಮ್ಮ ಸಂವಿಧಾನ ಸ್ವೀಕಾರವಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ವಾಗ್ದಾನ ಖಚಿತತೆ ಸಿಗುತ್ತಲೇ ಭಾರತದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯು ಸ್ವತಂತ್ರ ಭಾರತಕ್ಕಾಗಿ 1946ರ ನವೆಂಬರ್ನಲ್ಲಿ ಕೆಲವು ಸಮಿತಿಗಳನ್ನು ರಚಿಸಿತು. ಅದರಲ್ಲಿ ಸಂವಿಧಾನ ಸಮಿತಿಯು ಒಂದು. ಆದರೆ ಅದು ಕೆಲಸ ಆರಂಭಿಸಿದ್ದರಿಂದ 1947ರ ಆಗಸ್ಟ್ನಲ್ಲಿ ಇನ್ನೊಂದು ಸಮಿತಿಯನ್ನು ರಚಿಸಲಾಯಿತು. ಮೊದಲನೆಯದನ್ನು ಸ್ಟೀರಿಂಗ್ ಸಮಿತಿ ಎಂದು, ಎರಡನೆಯದನ್ನು ಡ್ರಾಫ್ಟಿಂಗ್ ಸಮಿತಿ ಎಂದು ರಚಿಸಲಾಯಿತು. ಮಹಾತ್ಮ ಗಾಂಧೀಜಿಯವರ ಸೂಚನೆಯ ಮೇರೆಗೆ ಪ್ರಧಾನಿ ನೆಹರೂರವರು ಎರಡನೆಯ ಸಮಿತಿಯನ್ನು ಕಾನೂನು ತಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ್ದರು. ಅಂತಿಮವಾಗಿ ಅಂಬೇಡ್ಕರ್ ಅವರೇ ಸಂಪೂರ್ಣ ಸಂವಿಧಾನದ ಕರಡು 2.5 ವರ್ಷದಲ್ಲಿ ರಚಿಸಿದರು. ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ದನ್ನು ಗಮನಿಸಿದ ಆಗಿನ ಕಾಂಗ್ರೆಸ್ ಸರ್ಕಾರವು ಪ್ರತಿಪಕ್ಷದಲ್ಲಿದ್ದ ಅಂಬೇಡ್ಕರ್ ಅವರನ್ನೇ ಕಾನೂನು ಮಂತ್ರಿ ಮಾಡಿ ಅವರಿಂದಲೇ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯು ಒಪ್ಪಲು ಅವಕಾಶವನ್ನು ಮಾಡಿತು. ಅದರಂತೆ 1950ರ ನವೆಂಬರ್ 26ರಂದು ಸಂವಿಧಾನ ಸ್ವೀಕಾರವಾಯಿತು. ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ತತ್ವಗಳು ಭಿನ್ನವಿದ್ದವು. ಅಲ್ಲದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯು ಎಲ್ಲ ಕರಡನ್ನು ಒಪ್ಪಲಿಲ್ಲ. ಅಂತಿಮವಾಗಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಕರ್ತವ್ಯ ಮುಗಿಸಿ ಸರಕಾರದಿಂದ ಹೊರನಡೆದರು. ಭಾರತದ ಸಂವಿಧಾನವನ್ನು ಜಾಗತಿಕ ವಿಶಿಷ್ಟತೆಯದು ಎಂದು ಪರಿಗಣಿಸಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ.